ಅದಕ್ಕೆ ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೆ ಬ್ರೋ? ಮಾತಾಡ್ಬೇಡ ನೀನು. ಒಳಗ್ ಬಾ ಪ್ರೀತು. ಬ್ರೋ, ಸಾರಿ ಪ್ರೀತು. ಐ ಆಮ್ ರಿಯಲಿ ಸಾರಿ ಪ್ರೀತು. ಅನ್ಯಾಯವಾಗಿ ನೀನೇನೆ ಹೊಡೆದು ಬಿಡ್ತಾ ಇದ್ದೆ. ಇರ್ಲಿ ಬಿಡು ಬ್ರೋ, ಹೊಡೆದಿದ್ರು ನಮ್ಮ ಅಣ್ಣ ತಾನೇ ಹೊಡಿತಿದ್ದು. ಪ್ರೀತು, ನಿನಗೆ ನಾನು ಅಷ್ಟೆಲ್ಲ ಬೈದ್ರು ನಿನಗೊಂದು ಸ್ವಲ್ಪನೂ ಬೇಜಾರಾಗಿಲ್ವಾ? ಇಲ್ಲ ಬ್ರೋ, ನಾನು ಅದನ್ನೆಲ್ಲ ರಾತ್ರಿನೇ ಮರ್ತ್ಬಿಟ್ಟೆ. ಸದ್ಯ ನಿಂಗೆ ಸಮಾಧಾನ ಆಯ್ತಲ್ಲ, ಅಷ್ಟ್ ಸಾಕು. ಸರಿ ಹೊಡೋಣ. ಎಲ್ಲಿಗೆ? ನಂಗೆ ಮಾಮೂಲಿ ಐಸ್ ಕ್ರೀಮ್ ಮಾಡಕ್ಕೆ. ಚಿಕ್ಕ ವಯಸ್ಸಿಂದನು ನಾನು ಜಗಳ ಆದ್ಮೇಲೆ ಕಾಂಪ್ರಮೈಸ್ ಕಲೆ ತಾನೆ ಹೋಗ್ತಿದ್ದು. ಹೌದು ಪ್ರೀತು, ಕೆಲವೊಂದ್ಸಲ ನಮ್ಮ ಮನಸ್ಥಿತಿ ಹೇಗಾಗ್ಬಿಡುತ್ತೆ ನೋಡು. ನಾವು ಚಿಕ್ಕ ವಯಸ್ಸಲ್ಲಿ ಆಡಿದ್ದು ಮಾಡಿದ್ದು ಮೋಜು ಮಸ್ತಿ ಎಲ್ಲ ಮರ್ತೇ ಬಿಡ್ತೀವಿ. ಮನುಷ್ಯ ಯಾವತ್ತು ಈ ಯಾಂತ್ರಿಕತೆ ತಂತ್ರಜ್ಞಾನದ ಹಿಂದೆ ಬೀಳ್ತಾನೋ ಆವಾಗ ತನ್ನ ಸ್ವಂತಿಕೆನ, ಸಂಬಂಧಗಳನ್ನ, ಸ್ವಂತದವ್ರನ್ನ ನಿಧಾನವಾಗಿ ಕಳ್ಕೋತಾ ಬರ್ತಾನೆ. ನೀನ್ ಹೇಳಿದ್ ನಿಜ ಬ್ರೋ, ಆದ್ರೆ ನಮ್ ಸಂಬಂಧ ಯಾವತ್ತು ಇದೇ ತರ ಅನ್ಯೋನ್ಯವಾಗಿರುತ್ತಲ್ವಾ? ಖಂಡಿತ ಪ್ರೀತು. ಸರಿ ಬ್ರೋ, ಹೊಡೋಣ. ಶೋ. ಏನೀಗ? ಯಾಕೆ ಪ್ರೀತು? ನೀನ್ ಇವತ್ತು ಫಾರ್ಮಲ್ಸ್ ಎಲ್ಲ ಹಾಕೊಂಡ್ ಬರೋದ್ ಬೇಡ, ನಾನ್ ಹೇಳಿದ ಡ್ರೆಸ್ ಹಾಕೊಂಡೇ ಬರ್ಬೇಕು, ಓಕೆನಾ? ಒಂದ್ ನಿಮಿಷ ಬಂದೆ. ಗಣಿ 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 ಲೇ ಗಣಿ, ಅಷ್ಟೊತ್ತಿಂದ ಕೂಗ್ತಾ ಇದೀನಿ, ಕೇಳ್ಸಿದ್ರು ಕೇಳ್ಸ್ದೇ ಇರೋರ್ ತರ ಕೂತಿದ್ಯಲ್ಲ. ಅಪ್ಪ ನಿನ್ನ ಹುಡುಕ್ತಾ ಇದಾರೆ. ಅಲ್ಲ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಇವತ್ತು ದೀಪಾವಳಿ ಹಬ್ಬ. ನಮ್ ಫ್ರೆಂಡ್ಸ್ ಎಲ್ರು 2000ಕ್ಕೆ 3000ಕ್ಕೆ ಪಟಾಕಿ ತಂದು ಹೊಡಿತಾ ಇದಾರೆ. ಆದ್ರೆ ನಾನು ಒಂದ್ ಸುಸುರ್ ಬತ್ತಿನೂ ಹಚ್ಚೋದಕ್ಕಾಗ್ತಿಲ್ಲ. ಈ ಅಪ್ಪ ನೋಡಿದ್ರೆ ಕೆಲ್ಸ ಮಾಡು ಅಂತಾರೆ, ದುಡ್ಡು ಕೇಳಿದ್ರೆ ಬೈದ್ ಆಚೆ ಕಳಿಸ್ತಾರೆ. ಗಣಿ, ಅಪ್ಪಂಗೆ ನಿನ್ಗೆ ದುಡ್ಡು ಕೊಡ್ಬಾರ್ದು ಅಂತ ಇಲ್ಲ ಕಣೋ. ಈ ವಯಸ್ಸಲ್ಲೇ ನಿನ್ ಕೇಳ್ದಷ್ಟು ದುಡ್ಡು ಕೊಟ್ಬಿಟ್ರೆ ಮುಂದೆ ನಿನಗ್ ದುಡ್ಡಿನ ಬೆಲೆ ತಿಳಿಯಲ್ಲ ಅಂತ ಹೇಳಿ ಅಪ್ಪ ಹಾಗೆ ಮಾಡಿದಾರಷ್ಟೇ. ಹೋಗಕ್ಕ, ನಂಗೂ ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ನಾನೇನ್ 1000 ರೂಪಾಯಿ ಕೇಳೋಣ, 100 ರೂಪಾಯಿ ಕೇಳ್ದೆ ಅಷ್ಟೇ. ಬೇಕಾದ್ರೆ ನಾನು 100 ಕೊಡಲ್ಲ, 3 ಕೊಡ್ತೀನಿ ಅಂದ್ರು. ನನ್ಗೆ 100 ರೂಪಾಯಿನೂ ಯೋಗ್ಯತೆ ಅಲ್ವಾ? ಗಣಿ, ಆ ದೇವ್ರು ಎಲ್ರಿಗೂ ಎಲ್ಲದನ್ನು ಕೊಡಲ್ಲ ಕಣೋ. ಈ ಪ್ರಪಂಚದಲ್ಲಿ ಇರೋರೆಲ್ರು ಶ್ರೀಮಂತರಾಗೋಗಿದ್ರೆ ದುಡ್ಡಿನ ಬೆಲೆ, ಜೀವನದ ಬೆಲೆ ಗೊತ್ತಾಗ್ತಾನೆ ಇರ್ಲಿಲ್ಲ. ನಮ್ಗೇನ್ ಸಿಗುತ್ತೋ ನಾವ್ ಅದ್ರಲ್ಲೇ ತೃಪ್ತಿ ಪಡ್ಬೇಕು, ಗೊತ್ತಾಯ್ತಾ? ಸರಿ ಇರು, ಬಂದೆ. ತಗೊಳ್ಳೋ ಗಣಿ. ನಂಗ್ ಬೇಡ. ಲೇ ಗಣಿ, ಇದು 3 ಅಲ್ಲ ಕಣೋ, 100 ರೂಪಾಯಿ. ತಗೊಳ್ಳೋ. ನೋಡ್ದ್ಯಾ ನಿನ್ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತಿದೆ ಅಂತ? ಇದನ್ನೇ ಕಣೋ ಗಣಿ ನಾವ್ ಪಡ್ಕೊಂಡ್ ಬಂದಿರೋದು. ಜೀವನದಲ್ಲಿ ದುಡ್ಡಿಗಿಂತ ಮುಖ್ಯವಾದದ್ದು ಸಂತೋಷ. ಸರಿ ಅಕ್ಕ, ನಾನು ಈಗ್ಲೇ ಹೋಗಿ ಪಟಾಕಿ ತಂದು ಮನೆ ಮುಂದೆ ಒಡೆದ್ ಬಿಸಾಕ್ಬಿಡ್ತೀನಿ. ಗಣಿ, ಸುಸುರ್ ಬತ್ತಿ ತರ ಪಟಾಕಿ ಮಾತ್ರ ತಗೊಂಡ್ ಬಾ. ಈ ಡಮ್ ಡಮ್ ಅಂತ ಸದ್ ಮಾಡೋದು, ಹಾಗೆ ಹೊಗೆ ಬರೋ ಪಟಾಕಿಗಳನ್ನೆಲ್ಲ ತರಬಾರ್ದು. ಅದ್ರಿಂದ ನಮ್ಮ ಆರೋಗ್ಯನೂ ಕೆಡುತ್ತೆ, ಪರಿಸರನೂ ಹಾಳಾಗುತ್ತೆ.
ಬರೀ ನಾವ್ ಚೆನ್ನಾಗಿರೋದಷ್ಟೇ ಅಲ್ಲ ಗಣಿ, ನಮ್ ಸುತ್ತಮುತ್ತಲಿನ ಪರಿಸರನು ಚೆನ್ನಾಗಿಟ್ಕೋಬೇಕು. ಅರ್ಥ ಆಯ್ತಾ? ಸರಿ. ಎಲ್ಲಿದ್ಯಾ? ಬೇಗ ಬಾಕ, ಪಟಾಕಿ ತಂದಿದ್ದೀನಿ. ಲೇ ಗಣಿ, ನಾನು ನಿನ್ಗೆ ಹೇಳಿದೀನಿ ತಾನೆ, ಸುರ್ಸುರ್ ಬತ್ತಿ ಮಾತ್ರ ತರ್ಬೇಕು, ಈ ಡಮ್ ಡಮ್ ಪಟಾಕಿಗಳನ್ನೆಲ್ಲ ತರಬಾರ್ದು ಅಂತ. ಅಯ್ಯೋ ಅಕ್ಕ, ನೀನ್ ಈ ಬಾಕ್ಸ್ ನೋಡಿ ಪಟಾಕಿ ಎಲ್ಲ ತಂದೆ ಅನ್ಕೊಂಡ? ನೀನ್ ಕೊಟ್ 100 ರೂಪಾಯಿಗೆ ಇಷ್ಟೇ ಸುಸ್ರು ಬತ್ತಿ ಬಂದಿದ್ದು, ಅದಕ್ಕೆ ಈ ದೊಡ್ಡ ಬಾಕ್ಸ್ ಹಾಕ ಬಂದೆ ಅಷ್ಟೇ. ಸರಿ ಆಯ್ತು ಬಾ, ಸುಸ್ರು ಬತ್ತಿ ಹಚ್ಚನಾ? ಗಣಿ, ಸುರ್ಸುರ್ ಬತ್ತಿನ ಯಾರಾದ್ರೂ ಬೆಳಿಗ್ಗೆ ಹಚ್ತಾರ? ರಾತ್ರಿ ತಾನೇ ಹಚ್ಚೋದು. ಹೌದಾ? ಯಾಕೆ ಬೆಳಗ್ಗೆ ಹೊರತು ಹಚ್ಬಾರ್ದು, ರಾತ್ರಿನೇ ಹಚ್ಬೇಕು? ಗಣಿ, ಕತ್ಲೆಯಿಂದ ಬೆಳಕಿನೆಡೆಗೆ ಅಂತ ಕೇಳಿಲ್ವಾ? ಅಜ್ಞಾನ, ಅಹಂಕಾರ, ಅಂಧಕಾರನ ಪಟಾಕಿ ಹಚ್ಚೋ ಮೂಲಕ ಹೋಗ್ಲಾಡ್ಸ್ಬೇಕು ಅನ್ನೋದೇ ಈ ಹಬ್ಬದ ವಿಶೇಷ. ಅದಕ್ಕೆ ಸುರ್ಸುರ್ ಬತ್ತಿನ ರಾತ್ರಿ ಹಚ್ಚೋಣ, ಆಯ್ತಾ? ಆಯ್ತು, ಹಾಗೆ ಮಾಡೋಣ. ಇವಾಗ ಹಬ್ಬಕ್ಕೆ ಏನ್ ವಿಶೇಷವಾದ ಅಡ್ಗೆ ಮಾಡ್ತೀಯಾ? ಒಬ್ಬಟ್ಟು ಪಾಯಸ ಮಾಡ್ತೀನಿ. ಅಕ್ಕ, ಪ್ರತಿ ವರ್ಷ ಈ ಹಬ್ಬ ಬಂದಾಗೆಲ್ಲ ಅದೇ ಅಡ್ಗೆ ಮಾಡ್ತೀಯಾ? ಏನಾದ್ರು ಬೇರೆ ಸಿಹಿ ತಿಂಡೆ ಮಾಡೆ? ಗಣಿ, ಒಬ್ಬಟ್ಟನ್ನೇ ಯಾಕೆ ಮಾಡ್ತಾರೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ಹೇಳಿ ಕೇಳಿ ಇದು ಚಳಿಗಾಲ, ಪಿತ್ತ ಜಾಸ್ತಿ ಆಗೋ ತರ ಇರುತ್ತೆ. ಅದಕ್ಕೆ ಬೇಳೆ ಜೊತೆ ಬೆಲ್ಲ ಸೇರಿಸಿ ಒಬ್ಬಟ್ಟು ಮಾಡಿ ತಿನ್ನೋದ್ರಿಂದ ಪಿತ್ತ ಹದ್ಬಸ್ತಲ್ಲಿರುತ್ತೆ. ಅದಕ್ಕೆ ಹೆಚ್ಚಿನ ಮನೆಗಳಲ್ಲಿ ಇವತ್ತು ಒಬ್ಬಟ್ಟೆ ಮಾಡ್ತಾರೆ. ಹಾಗೆ ಈ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡೋದಕ್ಕೂ ಕಾರಣ ಇದೆ. ಏನು? ಗಣಿ, ಈ ಚಳಿಗಾಲದಲ್ಲಿ ಚರ್ಮ ಬಿರುಕ್ ಬಿಡುತ್ತೆ. ಅದಕ್ಕೆ ಎಣ್ಣೆ ಸ್ನಾನ ಮಾಡಿದ್ರೆ ಚರ್ಮದ ಆರೈಕೆನೂ ಮಾಡ್ದಾಗತ್ತೆ, ಮುಖದ ಕಾಂತಿನೂ ಕಾಪಾಡ್ಕೋಬಹುದು. ಓ ಹೌದಾ? ಈ ಹಬ್ಬದಿಂದ ಇಷ್ಟೆಲ್ಲ ವಿಶೇಷ ಇದೆಯಾ? ನಂಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ವಾ? ಬಾ, ಎಣ್ಣೆ ಹಚ್ತೀನಿ. ಏನು ಎಣ್ಣೆ ಹಚ್ತೀಯಾ? ಆ ಕೆಲ್ಸ ಮಾತ್ರ ಮಾಡ್ಬೇಡ, ನಂಗದು ಇಷ್ಟ ಆಗಲ್ಲ. ಇಷ್ಟದ ಪ್ರಶ್ನೆ ಅಲ್ಲ ಗಣಿ, ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಬಾ. ಅಯ್ಯೋ ಹೂವಾಗಕ್ಕ, ಎಷ್ಟ್ ಬೆಳ್ಸಿದ್ರೇನು, ಕೊನೆಗೆ ಚಿಕ್ಕದಾಗ ತಾನೆ ಕಟಿಂಗ್ ಮಾಡ್ಸೋದು, ಏನ್ ಇಷ್ಟು ಉದ್ದ ಕೂದಲು ಬಿಡೋದಕ್ಕಾಗುತ್ತಾ? ಹಿಂಗ್ ಮಾತಾಡಿದ್ ಸಾಕು, ಬಾ, ಎಣ್ಣೆ ಹಚ್ತೀನಿ. ನಾನ್ ಎಣ್ಣೆ ಹಚ್ಕೊಳಲ್ಲ. ಲೇ ಗಣಿ, ಯಾಕೋ? ನಾನು ಹೇಳ್ದೈತೆ ಎಣ್ಣೆ ಲೇ ಹಚ್ಕೊಳಲ್ಲ. ಗಣಿ, ನಿಂತ್ಕೊಳ್ಳು. ಅಂತೂ ದೀಪಾವಳಿ ಹಬ್ಬದ ಸಂಭ್ರಮದ ದಿನ ನೀವು ಅರಸನ ಕೋಟೆಗೆ ಬಂದಿದ್ದು ನಮಗೆ ಬೋನಸ್ ಇದ್ದ ಹಾಗೆ. ಈ ಸಂಭ್ರಮದಲ್ಲಿ ನೀವು ಎಲ್ಲ ಭಾಗವಹಿಸಿ, ಆದ್ರೆ ಮನೆ ಕೆಲಸದವರಾಗಿ ಅಲ್ಲ, ನಮ್ಮ ಮನೆಯ ಸದಸ್ಯರಾಗಿ. ನಿಮ್ ಕೆಲಸ ಏನಿದ್ರು ಹಬ್ಬ ಮುಗಿದ ಮೇಲೆ ಆರಂಭ ಆಗ್ಲಿ. ಅಕ್ಕ, ಈ ವರ್ಷ ಹಬ್ಬಕ್ಕೆ ಗಂಡ್ಮಕ್ಳಿಗೆಲ್ಲ ಎಣ್ಣೆ ಹಚ್ಚೋದಕ್ಕೆ ಮೇಲ್ ಟೆರೆಸ್ ಮೇಲೆ ಸಿದ್ಧತೆ ಮಾಡ್ತೀನಕ್ಕ. ನನ್ ಗಂಡ ಮೋಹನ್ಗೆ ನಾನ್ ಎಣ್ಣೆ ಹಚ್ತೀನಿ, ಪ್ರೀತುಗೆ ಜನನಿ ಹಚ್ಚುತ್ತಾಳೆ. ನೀವು ಎಣ್ಣೆ ಹಚ್ಚೋದಕ್ಕೆ ಭಾವ ಈ ಸಲ ಇಲ್ಲ. ಹೋಗ್ಲಿ ಬಿಡಿ ಅಕ್ಕ, ಮುಂದಿನ ವರ್ಷ ಹಚ್ಚಿದ್ರಾಯ್ತು. ಆದಿತ್ಯನ್ಗೆ ಯಾರಕ್ಕ ಎಣ್ಣೆ ಹಚ್ತಾರೆ? ನನ್ನ ಮಗ ಆದಿಗೆ ಅದು ದೀಪಾವಳಿ ಇರ್ಲಿ, ಸಂಕ್ರಾಂತಿ ಇರ್ಲಿ, ನಾನಲ್ದೆ ಇನ್ಯಾರ ಹಚ್ತಾರೆ? ಆದ್ರೆ ಹೋದ್ಸಲ ಸಂಕ್ರಾಂತಿಗೆ ನೀವೆಲ್ಲಕ್ಕ ಆದಿಗೆ ಎಣ್ಣೆ ಹಚ್ಚದ್ರಿ? ಅಂದ್ರೆ ಆದಿತ್ಯ ಜನನಿ ಅವ್ರ ಮನೇಲಿ ಇದ್ನಲ್ವಾ, ಅವಾಗ ನೀವೆಲ್ಲ ಹೋಗಿ ಎಣ್ಣೆ ಹಚ್ಚಿದ್ರಿ ಅಕ್ಕ, ಅದನ್ನ ನೆನಪು ಮಾಡಿದೆ ಅಷ್ಟೇ. ಧಾಮಿನಿ, ನೀನೇನ್ ಹೇಳಕ್ ಹೊರಟಿದ್ಯಾ? ನಿನ್ ಮಾತಿನ ಅರ್ಥ ನಂಗೆ ಗೊತ್ತಾಗ್ತಿಲ್ಲ.
ಅಂದ್ರೆ ನಾನು ಏನ್ ಹೇಳೋಕ್ ಹೊರಟಿದೀನಿ ಅಂದ್ರೆ ನೋಡು, ಏನು ಅಂತ ನೇರವಾಗಿ ಹೇಳು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಹೇಳ್ತೀನಿ ರೀ ಅಕ್ಕ. ಅದು ಎಷ್ಟು ದಿನ ಅಂತ ನೀವೇ ಆದಿತ್ಯನ್ಗೆ ಎಣ್ಣೆ ಹಚ್ತಾ ಇರಕ್ಕಾಗತ್ತೆ ಹೇಳಿ? ಮದ್ವೆ ಆದ್ಮೇಲೆ ಅವನ್ ಹೆಂಡತಿ ತಾನೇ ಅವ್ನ್ಗೆ ಎಣ್ಣೆ ಹಚ್ಬೇಕು. ಅದನ್ನ ಈಗ್ಲಿಂದಾನೇ ಶುರು ಮಾಡ್ಕೊಳ್ಳಿ ಬಿಡಿ. ನಿನಗೆ ಗೊತ್ತಲ್ವಾ ಈ ಗೆಜ್ಜೆನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ. ಅವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ರು. ಅವ್ರ ಹೆಂಡತಿಯಾಗೋ ಋಣನ ನಾನ್ ಪಡ್ಕೊಂಡ್ ಬಂದಿಲ್ಲ ಹೂವೆ. ಕಡೆ ಪಕ್ಷ ಅವ್ರನ್ನ ಯಜಮಾನ್ರು ಅಂತ ಕರೆಯೋಣ ಅನ್ಕೊಂಡ್ರು. ನನ್ ಮನ್ಸು ಒಪ್ತಾ ಇಲ್ಲ. ನೀನೇ ಹೇಳು, ಮನ್ಸ್ ಹೇಳೋ ಮಾತನ್ನ ಕೇಳ್ಬೇಕು ತಾನೆ. ಇನ್ಮೇಲೆ ನನ್ ಮನ್ಸನ್ನ ಗಟ್ಟಿ ಮಾಡ್ಕೊಂಡಿದ್ಬಿಡ್ತೀನಿ. ಎಷ್ಟೇ ಆದ್ರೂ ನಾನು ಈ ಮನೆ ಕೆಲ್ಸದವಳಲ್ವಾ. ನಾನು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಇನ್ಮೇಲೆ ನಾನು ಯಜಮಾನ್ರ ಮುಂದೆ ಹೋಗಲ್ಲ. ಅವರಿಂದ ದೂರ ಇರೋ ಪ್ರಯತ್ನ ಮಾಡ್ತೀನಿ. ಇದನ್ನ ನಿನ್ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಈ ಗೆಜ್ಜೆನ ಜೋಪಾನವಾಗಿ ನೋಡ್ಕೋ. ಈ ಹಾಳಾದವಳು ಹಬ್ಬದ ದಿನಾನು ಇಷ್ಟೊತ್ತಾದ್ರೂ ಕೆಲ್ಸಕ್ಕೆ ಬಂದಿಲ್ವಲ್ಲ. ಇವಳು ಹೆಂಗ್ ಹೊಡಿಬೇಕು ಅಂದ್ರೆ ನಮಸ್ಕಾರ ಪಾರ್ವತಿ ಮೇಡಮ್. ಏನು ಹಬ್ಬದ ದಿನ ಬೆಳಗ್ಗೆ ಅದು ಈ ಗಿಡದ ಮುಂದೆ ಕುತ್ಕೊಂಡು ಏನೋ ಮನ್ಸಲ್ಲಿ ಶೋಕಗೀತೆ ಹಾಡ್ತಿರೋ ತರ ಇದೆ. ಅದ್ ಯಾವ ಶೋಕಗೀತೆ ಅಂತ ನಮ್ಗೆ ಹೇಳಿದ್ರೆ ನಾವು ಸ್ವಲ್ಪ ಕೇಳಿ ಆನಂದ ಪಡ್ತೀವಿ. ಅಲ್ಲ, ಏನಾದ್ರೂ ಸೀಕ್ರೆಟ್ ಇದ್ರೆ ನೀವು ನನ್ನ ಹತ್ರ ಹೇಳ್ಬೋದು. ನಾನು ಯಾರ ಹತ್ರನೂ ಬಾಯ್ ಬಿಡಲ್ಲಪ್ಪ.
ಆ ತರ ಎಲ್ಲ ಏನೂ ಇಲ್ಲ ಮೇಡಮ್. ಮತ್ತ್ಯಾಕೆ ಹಬ್ಬದ ದಿನ ಮಾಡೋ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ? ನಿನ್ನ ಕರೆಯಕ್ಕೆ ನಾನ್ ಬೇರೆ ಬರ್ಬೇಕಾ? ಮನೇಲಿ ಪೂಜೆ ಇತ್ತು, ಅದಕ್ಕೆ ಸ್ವಲ್ಪ ತಡ ಆಯ್ತು ಮೇಡಮ್. ಓಹ್, ಸ್ವಂತ ಮನೆ ಅನ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿ ಎಲ್ರೂ ಕಾಯ್ತಿದ್ದಾರೆ, ತಲೆಗೆ ಹಚ್ಚೋದಕ್ಕೆ ಎಣ್ಣೆ ತಗೊಂಡ್ಬಾರೆ. ಸಣ್ಣ ವಿಷಯಕ್ಕೆ ಇವಳನ್ನ ಕರೆಯಕ್ ನಾನೇ ಬರ್ಬೇಕು. ನನ್ ಕರ್ಮ, ಇವಳು ಬಂದಾಗಿಂದ ಇವಳೇ ಕೆಲ್ಸದವಳು, ಇವಳಿ ಕೆಲ್ಸ ಹೇಳಕ್ ನಾನೊಬ್ಳು ಕೆಲ್ಸದವಳು. ಲೇ ಪಾರ್ವತಿ, ನಿನಗೇನ್ ಮೈ ಮೇಲೆ ಪ್ರಜ್ಞೆ ಇಲ್ವೇನೆ? ಗಂಡನ್ಗೆ ಹೆಂಡತಿ ಮೈ ತುಂಬಾ ಎಣ್ಣೆ ಹಚ್ಚುತ್ತಾರ, ನೀನ್ ಎಣ್ಣೆ ಹಚ್ಚುತ್ತಾ ಇದೆಯಲ್ಲೇ? ಮನೆ ಹಾಳಿ ಯಾವಾಗ್ಲೂ ನಿಂದ ಇದೇ ಕೆಲ್ಸ ಆಗೋತಲೆ. ಮಾಡೋ ತಪ್ಪನ್ನ ಮಾಡ್ಬಿಡೋದು, ಆಮೇಲೆ ತಪ್ಪಾಯ್ತು ಕ್ಷಮಿಸಿ ಅಮ್ಮ ಅಂತ ನಾಟಕ ಮಾಡೋದು. ಲೇ, ನಾನು ಇಷ್ಟೊಂದು ಗಂಟ್ಲು ಹರ್ಕೊಂಡ್ ಮಾತಾಡ್ತಿದ್ದೀನಿ, ನನ್ಗೇನು ಸಂಬಂಧನೇ ಇಲ್ಲ ಅನ್ನೋ ನಿಂತ್ಕೊಂಡಿದ್ಯಲೆ ನೀನನ್ನ. ದಾಮಿನಿ, ಅಲ್ಲಕ್ಕ, ಈಗ ಅವ್ಳು ಮಾಡಿದ್ದನ್ನ ನೀವೇ ನಿಮ್ ಕಣ್ಣಾರ ನೋಡಿದ್ರಿ ತಾನೆ? ಹೌದು, ಪಾರ್ವತಿ ಮಾಡಿದ್ದು ತಪ್ಪೆ. ಹಾಗಂತ ಅವಳಿಗೆ ಹೊಡೆದು ಬಿಡ್ತೀಯಾ? ಅವಳು ಕೇವಲ ಕೆಲಸದವಳಲ್ಲ, ನಮ್ಮ ಮನೆಯ ಒಬ್ಬ ಸದಸ್ಯಳು ಕೂಡ. ಅಲ್ಲಕ್ಕ, ಪಾರ್ವತಿ ಮನಸ್ಸು ನಿಷ್ಕಲ್ಮಶವಾದದ್ದು. ಯಾವುದೋ ಯೋಚನೆಯಲ್ಲಿ ಈ ರೀತಿ ಮಾಡಿದಾಳೆ ಅಷ್ಟೇ. ಪಾರ್ವತಿ, ಕೊಡಮ್ಮ ಇಲ್ಲಿ ಎಣ್ಣೆನ, ನಾನು ಹಚ್ತೀನಿ. ಪಾರ್ವತಿಯವರೇ, ನಿನ್ನೆಯಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ಯಾಕೋ ಒಂಥರ ಇದ್ದೀರಲ್ಲ, ಮನ್ಸಲ್ಲಿ ಏನೇ ಯೋಚನೆ ಇದ್ರು ಯಾರ ಹತ್ರನೂ ಹೇಳ್ಕೊಳೋದಿಕ್ಕಾಗದೆ ಒದ್ದಾಡ್ತಿದ್ದೀರಾ ಅನ್ಸುತ್ತೆ. ಏನಾಯ್ತು? ಹಾಗೇನಿಲ್ಲ ಜನನಿಯವ್ರೆ, ನಿಮ್ ಮನ್ಸು ಎಂತದು ಅಂತ ನನಗ್ ಗೊತ್ತಿಲ್ವಾ ಪಾರ್ವತಿಯವರೇ? ನನ್ನ ಹತ್ರನೂ ಹೇಳ್ಕೊಳಲ್ವಾ? ಪಾಪ ಜನನಿಯವ್ರಿಗೆ ಏನಂತ ಹೇಳಿ? ಯಜಮಾನ್ರನ್ನ ಬಿಟ್ಕೊಟ್ಟೆ ಅಂತನಾ, ಅಥವಾ ಅವ್ರ ಮನ್ಸಿಂದ ದೂರ ಆಗೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳ? ಯಾಕೆ ಪಾರ್ವತಿಯವರೇ ಸುಮ್ಮನಾಗ್ಬಿಟ್ರಿ? ಏನಿಲ್ಲ ಅಂತ ಹೇಳದ್ನಲ್ಲ ಜನ್ನಿಯವ್ರೆ. ಚಿಕ್ಕತ್ತೆ ಬೈದಿದ್ದಕ್ಕೆ ಬೇಜಾರಾಯ್ತಾ? ಅವ್ರು ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ಅವ್ರು ಬೈದಿದ್ರಲ್ಲಿ ತಪ್ಪೇನಿದೆ? ನಾನ್ ಮೈ ಮರೆತು ತಪ್ಪು ಮಾಡಿದ್ದಕ್ಕೆ ತಾನೆ ಅವ್ರು ನನ್ನ ಬೈದಿದ್ದು. ಅದನ್ನೇ ನಾನು ನಿಮಗೆ ಕೇಳ್ತಾ ಇರೋದು. ನಿಮ್ ಮನ್ಸಲ್ಲಿ ಏನಿದೆ? ಯಾಕೆ ಹೇಗಿದ್ದೀರಾ? ಏನೂ ಇಲ್ಲ ಅಂತ ಹೇಳದ್ನಲ್ಲ ಜನನಿಯವ್ರೆ. ಸರಿ ತಗೊಳ್ಳಿ ಇದನ್ನ. ಏನಿದು? ಈ ದೀಪಾವಳಿಗೆ ನಾನು ನಿಮ್ಗೋಸ್ಕರ ತರಿಸಿರೋ ಸೀರೆ, ಒಂದೇ ಕಲರ್ ತರಿಸಿದ್ದೀನಿ. ಈ ಲಕ್ಷ್ಮೀ ಪೂಜೆಗೆ ಇಬ್ರು ಒಂದೇ ತರ ಸೀರೆ ಉಟ್ಕೊಳ್ಳೋಣ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಈ ಸೀರೆ ಬೇಡ. ಯಾಕೆ? ಅದು ಹಬ್ಬಕ್ಕೆ ನಮ್ಮ ಅಪ್ಪ ಕೊಡ್ಸಿರೋ ಬಟ್ಟೆ ಹಾಕೊಂಡಿದ್ದೀನಿ.
ಇದೇ ಸಾಕು. ಅದ್ ಹೇಗಾಗುತ್ತೆ ಪಾರ್ವತಿಯವರೇ? ನಮ್ಮಿಬ್ರು ಸಂಬಂಧ ಎಷ್ಟು ಚೆನ್ನಾಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಹಾಗೆ ನಮ್ಮಿಬ್ರು ಮಧ್ಯೆ ಯಾವುದೇ ಭೇದ ಭಾವ ಇರಬಾರ್ದು ಅಂತ ಒಂದೇ ತರ ಸೀರೆಗಳನ್ನ ತರ್ಸಿದೀನಿ. ಎಷ್ಟು ಇಷ್ಟಪಟ್ಟು ತರ್ಸಿದೀನಿ ಗೊತ್ತಾ ಪಾರ್ವತಿಯವರೇ? ನಾವಿಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಲಿಲ್ಲ ಅಂದ್ರು ಈಗ್ಲೂ ಅಕ್ಕ ತಂಗಿರ್ ತರ ಅನ್ಯೋನ್ಯವಾಗಿದ್ದೀವಿ. ಮುಂದಿನ ಜನ್ಮ ಅಂತ ಇದ್ರೆ ನಾವಿಬ್ರು ಅಕ್ಕ ತಂಗಿರಾಗೆ ಹುಟ್ಟೋಣ. ಈಗ್ಲೂ ನಿಮ್ಮನ್ನ ಬಾಯಿ ತುಂಬಾ ಅಕ್ಕ ಅಂತ ಕರಿಬೇಕು ಅನ್ಸುತ್ತೆ ಗೊತ್ತಾ? ಬರೀ ಬಾಯಿ ಮಾತಲ್ಲಿ ಕರೆಯೋದ್ರಿಂದ ನಾವಿಬ್ರು ನಿಜವಾಗ್ಲೂ ಅಕ್ಕ ತಂಗಿರಾಗಕ್ಕಾಗತ್ತಾ? ನೀವು ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡಿ. ನಿಮ್ ಯೋಗ್ಯತೆಗೆ ನಾನ್ ನಿಲ್ಲೋದಕ್ಕಾಗತ್ತಾ? ಈ ರೀತಿ ಬೋನಸ್ ಕೊಡ್ತಾ ಇರೋದು ನನ್ ಮನ್ಸಿಗೂ ಏನು ಸಮಾಧಾನ ಇಲ್ಲ. ಆದ್ರೆ ಈ ಕಷ್ಟದ ಪರಿಸ್ಥಿತಿ ಮುಂದಿನ ವರ್ಷ ಇರಲ್ಲ ಅನ್ಕೋತೀನಿ. ಯಾಕಂದ್ರೆ ಜೀವನ ಬದಲಾಗ್ತಾ ಇರುತ್ತೆ. ಕಾಲಚಕ್ರದ ಏಳು ಬೀಳಿಗೆ ನಾವೆಲ್ಲರೂ ಸಿಗ್ತಾನೆ ಇರ್ತೀವಿ. ಒಳ್ಳೇದು ಕೆಟ್ಟದನ್ನೆಲ್ಲ ಎದುರಿಸ್ತಾನೆ ಇರ್ತೀವಿ. ಆದ್ರೆ ಜೀವನ ಮುಂದುವರಿತಾನೆ ಇರ್ಬೇಕಲ್ಲ, ಅದು ಅನಿವಾರ್ಯ. ಅಮ್ಮ ಹೇಳ್ತಾ ಇರೋದು ನನ್ಗೂ ಅನ್ವಯಿಸುತ್ತೆ. ನನ್ನ ಹಣೆ ಬರದಲ್ಲಿ ಆ ಕಣ್ಣಿನ ಹುಡುಗಿ ಸಿಗ್ತಾಳೆ ಅಂತ ಬರ್ತಿದ್ರೆ ಸಿಕ್ಕೇ ಸಿಗ್ತಾಳೆ. ಈಗ ಅವಳಿಗೋಸ್ಕರ ಅಪ್ಸೆಟ್ ಆಗೋಕ್ಕಿಂತ ಪ್ರತಿ ವರ್ಷದ ತರ ಈ ದೀಪಾವಳಿ ಹಬ್ಬದಲ್ಲೂ ಮನೆಯವ್ರ ಜೊತೆ ಬೆರೆತು ಹಬ್ಬ ಆಚರಿಸ್ತೀನಿ. ಸರಿ ಮೇಡಮ್, ನಾನೇನು ಹೊರಡ್ತೇನೆ. ಬೋನಸ್ ಕೊಟ್ಟಿದ್ದಕ್ಕೆ ಎಲ್ಲರೂ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಬೋನಸ್ ನನಗೆ ಕೊಡಲ್ವಾ ಮೇಡಮ್? ರಘು, ರಘು ಇಲ್ಲ, ಹೇಗಿದ್ದೀರಾ ರಘು? ಐ ಆಮ್ ಫೈನ್. ಐ ಆಮ್ ಸೋ ಹ್ಯಾಪಿ. Happy to see you. Bless you, Lord, Dad. With you too, son. So happy. ಹೇಗಿದೆಯಾ ಅಭಿ? ಚೆನ್ನಾಗಿರಪ್ಪ. ನೀವು ಹೇಗಿದ್ದೀರಾ? ಲವ್ಲಿ. ಅಣ್ಣ, ನೀವು ಬಂದಿದ್ದು ದೀಪಾವಳಿಗೆ ಬೆಳಕು ಬಂದಾಗಾಯ್ತು. ಮಿಸ್ ಯು ಅಣ್ಣ. ಮಿಸ್ ಯು ಟು. ಅಣ್ಣ, ಅತ್ತಿಗೆ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ರು ಗೊತ್ತಾ? ಯಾವಾಗ್ಲೂ ನಿಮ್ದೇ ಧ್ಯಾನ. ಭಾವ ಚೆನ್ನಾಗಿದ್ದೀರಾ? ಸೂಪರ್. ದಮ್ನಿ, ಜನನಿ, ಪಾರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಭಾವ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್. ನೀವು? ಚೆನ್ನಾಗಿದ್ದೀನಿ ಸರ್. ಮೇಡಮ್, ನಾನು ಬರ್ತೀನಿ ಸರ್. ರಘು, ಬನ್ನಿ, ಹಬ್ಬಕ್ಕೆ ರೆಡಿ ಆಗೋರಂತೆ. ನಮಗೊಂದು ಅವಕಾಶ ಕೊಡಿ. ನಾಳೆ ಸಂಜೆ ಒಳಗೆ ಬ್ರೋ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಎಷ್ಟು ಪ್ರೀತಿ ಅಂತ ನಾವು ನಿಮ್ಗೆ ತೋರಿಸ್ತೀವಿ.
ಹಲೋ ಹಲೋ ಗುರೂಜಿ, ಅಲ್ಲ ನಾನು ಏನ್ ಅನ್ಯಾಯ ಮಾಡಿದ್ದೆ ನಿಮ್ಗೆ? ನೀವ್ ಯಾಕೆ ಹಿಂಗ್ ಮಾಡಿದ್ರಿ? ಏನಾಯ್ತು? ಏನಾಯ್ತು ಅಂತ ಬೇರೆ ಕೇಳ್ತಾ ಇದ್ದೀರಲ್ಲ ಗುರೂಜಿ. ಈ ವರ್ಷ ದೀಪಾವಳಿನ ನಿಮ್ ಜೊತೆ ಸೇರ್ಕೊಂಡು ಅದ್ದೂರಿಯಾಗಿ ಸಂಭ್ರಮಿಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ನೋಡಿದ್ರೆ ಹೇಳ್ದೆ ಕೇಳ್ದೆ ನಿಮ್ ಮನೆಗೆ ಹೋಗಿದ್ದೀರಲ್ಲ, ಯಾಕೆ ಗುರೂಜಿ? ನಾನ್ ಯಾವ ಖುಷಿಗೋಸ್ಕರ ಅಲ್ಲಿರ್ಬೇಕಿತ್ತು? ನನಗೂ ಮನೆ ಅಂತ ಇದೆ, ನಾನು ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕು. ಅದಕ್ಕೆ ಅತ್ತೆಗೆ ಹೇಳ್ಬಿಟ್ಟು ಬಂದೆ. ನೀವೇನೋ ಅಕ್ಕನ್ಗೆ ಹೇಳೋಗಿದ್ದೀನಿ ಅಂತಿದ್ದೀರಾ, ಆದ್ರೆ ನನಗೊಂದೇ ಒಂದ್ ಮಾತಾದ್ರೂ ಹೇಳಿದ್ರ? ಹೇಳ್ದೆ ಕೇಳ್ದೆ ಹೋಗಿದ್ದೀರಲ್ಲ, ಅಕಸ್ಮಾತ್ ನಿಮ್ ಜಾಗನ ಬೇರೆ ಯಾರಾದ್ರೂ ಆಕ್ರಮಿಸ್ಕೊಂಡ್ಬಿಟ್ರೆ ಏನ್ ಮಾಡೋದು ಗುರೂಜಿ? ಹಾಗಾಗೋದಕ್ಕೆ ನಾನ್ ಅವಕಾಶ ಕೊಡಲ್ಲ. ಆ ಸ್ಥಾನ ಯಾವತ್ತಿದ್ರು ನಂದೆ. ಆದ್ರೂ ನೀವ್ ಈ ಹಬ್ಬದಲ್ಲಿ ನನ್ ಜೊತೆ ಇರ್ಬೇಕಿತ್ತು ಗುರೂಜಿ. ನಾನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವ್ ನನ್ ಜೊತೆ ಇದ್ದಿದ್ರೆ ನನಗ ಆನೆ ಬಾಲ ಬಂದಿರ್ತಿತ್ತು. ಏನಂದ್ರಿ? ಅಲ್ಲ ಅಲ್ಲ ಅಲ್ಲ, ಆನೆ ಬಲ ಬಂದಿರ್ತಿತ್ತು ಗುರೂಜಿ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಈಗ ನಂಗೆ ಸ್ವಲ್ಪ ಕೆಲಸ ಇದೆ. ಬಾಯ್ ಗುರೂಜಿ. ಗುರೂಜಿ, ಐ ಮಿಸ್ ಯು ಗುರೂಜಿ. ಗುರೂಜಿ ಇದ್ದಿದ್ರೆ ಆ ಪಾರ್ವತಿನ ಚೆನ್ನಾಗಿ ಗೋಳ್ ಹೊಯ್ಕೋಬಹುದಾಗಿತ್ತು. ನಿನ್ನ ಇಷ್ಟದಂತೆ ಇವತ್ತು ನಾನೇ ಆಫೀಸ್ಗೆ ಹೋಗ್ತೀನಿ. ಆದ್ರೆ ಮಕ್ಕಳ ಜೊತೆ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ಬೋದಾ? ನಿಮ್ಗಲ್ದೆ ಇನ್ಯಾರಿಗೆ ಹೇಳಿ ರಘು. ಆದ್ರೆ ಪರೀಕ್ಷೆನೇ ಶುರುವಾಗಿದೆ, ಫಲಿತಾಂಶ ಹೇಗೆ ಹೇಳಕ್ಕಾಗತ್ತೆ? ಯಾವ ಪರೀಕ್ಷೆ ಬಗ್ಗೆ ಮಾತಾಡ್ತಿದ್ಯಾ ಅಖಿಲ? ನೋಡಿದ್ರ ನಾನ್ ಒಂದ್ ಹೇಳಿದ್ರೆ ನೀವ್ 2 ಪ್ರಶ್ನೆ ಕೇಳ್ತೀರಾ. ಎಲ್ಲದಕ್ಕೂ ಈಗ ಉತ್ತರ ಹೇಳಕ್ಕಾಗಲ್ಲ. ಈಗ ಚರ್ಚೆ ಬೇಡ, ಸಂಜೆ ಬಂದ್ಮೇಲೆ ಮಾತಾಡೋಣ. ಸರಿ, ಈ ಡ್ರೆಸ್ನಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀವು ನನ್ನ ಪಾಲಿಗೆ ಸದಾ ಎವರ್ ಗ್ರೀನ್ ಹೀರೋ ರಘು. ಈ ನಿಮ್ಮ ನಗುನ ನೋಡ್ತಾ ಇದ್ರೆ ಎಂಥವ್ರ ಮನಸ್ಸಿನಿಂದನೂ ಯಾವ ನೋವಿದ್ರೂ ಮಾಯ ಆಗೋಗುತ್ತೆ. ವಾವ್, ಎಂತ ಮಾತು ಹೇಳಿದೆ. ಸರಿ, ನಾನು ಆಫೀಸ್ಗೆ ಹೋಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಸರಿ ರಘು. ನಮಗೊಂದು ಅವಕಾಶ ಕೊಡಿ. ನಾಳೆ ಸಂಜೆ ಒಳಗೆ ಬ್ರೋ ಮನಸ್ಸಲ್ಲಿ ಆ ಹುಡುಗಿ ಬಗ್ಗೆ ಎಷ್ಟು ಪ್ರೀತಿ ಅಂತ ನಾವು ತೋರಿಸ್ತೀವಿ. ನೆನ್ನೆನೂ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದೆ, ಇವತ್ತು ಮೀಟಿಂಗ್ ಪೋಸ್ಟ್ಪೋನ್ ಮಾಡಿ ಬಂದಾಯ್ತು. ಐಸ್ ಕ್ರೀಮ್ ತಿನ್ನೋದು ಅಷ್ಟೊಂದು ಇಂಪಾರ್ಟೆಂಟಾ? ಇನ್ನೊಂದಿನ ತಿನ್ಬೋದಿತ್ತಲ್ವಾ? ಬ್ರೋ, ಈ ಐಸ್ ಕ್ರೀಮ್ ತಿನ್ನೋದು ಮೀಟಿಂಗ್ ಹೋಗೋದಕ್ಕಿಂತ ಇದು ಇಂಪಾರ್ಟೆಂಟ್. ಅಂದ್ರೆ ನಾವಿಬ್ರು ಈ ತರ ಹೊರಗೆ ಬಂದು ಲಾಂಗ್ ಡ್ರೈವ್ಗೆ ಹೋಗಿ ಐಸ್ ಕ್ರೀಮ್ ತಿಂದು ತುಂಬಾ ದಿನಗಳಾಗಿತ್ತಲ್ವಾ, ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಕ್ ಹೋದೆ. ಸರಿ ಪ್ರೀತು, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಂತಿ? ಮೀಟಿಂಗ್ ಅಂತೂ ಕ್ಯಾನ್ಸಲ್ ಮಾಡಿದ್ದಾಯ್ತು, ಅದಕ್ಕೆ ತಕ್ಕಾಗಿ ನಿರಾಸೆ ಆಗಿಲ್ಲ ಅಂದ್ರೆ ಸಾಕು. ಮಗನೇ ಆದಿ, ನಿನ್ನ ವಿಷಯಕ್ಕೋಸ್ಕರ ನಾನಿವತ್ತು ಒಂದು ಅಗ್ನಿ ಪರೀಕ್ಷೆಗೆ ಸಿದ್ಧವಾಗಿದ್ದೀನಿ. ಈ ಪರೀಕ್ಷೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನಾನ್ ನಿನ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀನಿ. ನೀನ್ ಯಾವತ್ತೂ ನನ್ನ ನಂಬಿಕೆಗೆ ದ್ರೋಹ ಬಗೆಯಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ನೀನು ನನ್ನ ಹೆಮ್ಮೆ, ಘನತೆಯ ಪ್ರತೀಕನಪ್ಪ. ನನ್ನನ್ನು ಕೇಳದೆ ಒಂದು ಹೆಜ್ಜೆನೂ ಮುಂದೆ ಹಿಡ್ದಿರೋ ನೀನು ಯಾವುದೋ ಕಾಣದ ಕಣ್ಣಿನ ಹುಡುಗಿನ ಇಷ್ಟಪಟ್ಟಿದೀಯ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನ್ ನಂಬುತ್ತಿದ್ದೀನಿ ಅಂತ ಅಲ್ಲ ಆದಿ.
ಪ್ರೀತು ಜನನಿ ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ನೀನಿರೋ ಜಾಗಕ್ಕೆ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ನಿನ್ ಮೇಲೆ ಯಾವ ಕಾರಣಕ್ಕೂ ನನಗೆ ಅಪನಂಬಿಕೆ ಇಲ್ಲಪ್ಪ. ನನ್ನ ಕ್ಷಮಿಸ್ಬಿಡು ಆದಿ. ಪ್ರೀತು, ಐಸ್ ಕ್ರೀಮ್ ತಿನ್ನಕ್ ಹೋಗೋಣ ಅಂತ ಹೇಳಿ ಇದ್ಯಾವ್ದ ಜಾಗ ಕರ್ಕೊಂಡ್ ಬಂದಿದ್ಯಾ? ನನ್ ಜೊತೆ ಬಾಬ್ರು ಹೇಳ್ತೀನಿ. ಬಂದಾಯ್ತಲ್ಲ ಪ್ರೀತು, ಹೇಳು ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಹೇಳ್ತೀನಿ ಬ್ರೋ. ಬ್ರೋ, ಐ ಆಮ್ ಸಾರಿ. ನಿನ್ನ ಹತ್ರ ಸುಳ್ಳು ಹೇಳಿ ನಾನು ನಿನ್ನಲ್ಲಿ ಕರ್ಕೊಂಬಂದೆ. ಏನು ಸುಳ್ಳು ಹೇಳಿ ಕರ್ಕೊಂಬಂದ್ಯಾ? ಬ್ರೋ, ನಾನಿಲ್ಲಿ ಕರ್ಕೊಂಬಂದಿದ್ದು ಐಸ್ ಕ್ರೀಮ್ ತಿನ್ನಕ್ಕಲ್ಲ. ಮತ್ತೆ ನೀನ್ ಮನಸಾರೆ ಪ್ರೀತ್ಸೋ ಆ ನಿನ್ ಕಣ್ಣಿನ ಹುಡುಗಿನ ನಿನ್ನ ಕಣ್ಣಾರೆ ತೋರ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ ಬ್ರೋ. ನಿನ್ನ ಹೆಸರು? ಅಯ್ಯೋ ಕ್ಷಮಿಸಿ, ನಾನು ನಿಮ್ಮನ್ನ ಏಕವಚನದಲ್ಲಿ ಕರಿತಾ ಇದ್ದೀನಿ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನ ಪ್ರಕೃತಿ ಅಂತ ಕರಿತಾ ಇದ್ದೆ. ನೀವ್ ಯಾರು ಏನು ಒಂದು ಗೊತ್ತಿಲ್ಲದೆ ಇದ್ರು ಮನ್ಸಲ್ಲಿ ಹುಚ್ಚಿನ ತರ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಈ ನಿಮ್ ಸುಂದರವಾದ ಕಣ್ಣುಗಳು. ಉಷಾ, ಈ ಇಡೀ ಪ್ರಪಂಚದಲ್ಲಿ ಕಣ್ಣು ನೋಡಿ ಪ್ರೀತಿ ಮಾಡೋರು ಯಾರು ಇಲ್ಲ ಅನ್ಸುತ್ತೆ. ಅಷ್ಟು ಸುಂದರವಾಗಿದೆ ನಿಮ್ ಕಣ್ಣುಗಳು. ನೀವಿಲ್ದೆ ನನಗೆ ಬದುಕೇ ಇಲ್ಲ. ನಾನ್ ನಿಮ್ಮನ್ನ ಹೇಗ್ ಪ್ರೀತಿ ಮಾಡ್ತಾ ಇದ್ದೀನೋ ಹಾಗೆ ನೀವು ನನ್ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಪ್ರೀತು ನನ್ನ ಬಗ್ಗೆ ನಿಮ್ಗೆಲ್ಲ ಹೇಳಿರ್ಬೇಕಲ್ವಾ? ನೀವ್ ಹೇಗಿದ್ರು ಪರವಾಗಿಲ್ಲ, ನಾನ್ ನಿಮ್ನ ಮದುವೆ ಆಗೋಕೆ ತಯಾರಿದ್ದೀನಿ. ನೀವು ತಯಾರಿದ್ದೀರಾ? ನಿಮ್ಮನ್ನ ರಾಣಿ ತರ ನೋಡ್ಕೋತೀನಿ. ನಿಮ್ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರ್ ಬರ್ದೇ ಇರೋ ತರ ಜೋಪಾನವಾಗಿ ಕಾಪಾಡ್ಕೋತೀನಿ.
ಒಂಟಿಯಾಗಿದ್ದು ನನ್ನ ಬದುಕಲ್ಲಿ ಬೆಳಕಾಗಿ ಬಂದಿದ್ದೀರಾ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಣ್ಣಿಂದ ನನ್ನ ಜೀವನದಲ್ಲಿ ಹೊಸ ಬದಲಾವಣೆನೇ ಕಂಡಿದ್ದೀನಿ. ಇನ್ನು ನೀವೇ ನನ್ನ ಜೀವನದಲ್ಲಿ ಬಂದರೆ ನನ್ನ ಅದೃಷ್ಟನೇ ಬದಲಾಗುತ್ತೆ ಅಂತ ಅನ್ಸುತ್ತೆ. ಅಯ್ಯೋ, ಆವಾಗಿಂದ ನಾನೇ ಮಾತಾಡ್ತಾ ಇದ್ದೀನಿ. ನೀವು ಮೌನವಾಗಿದ್ದೀರಾ, ಯಾಕೆ ಅಂತ ಕೇಳಬಹುದಾ? ಇಷ್ಟು ದಿನ ನಿಮ್ಮ ಕಣ್ಣುಗಳನ್ನ ಆರಾಧಿಸ್ತಾ ಇದ್ದೆ, ಪೂಜಿಸ್ತಾ ಇದ್ದೆ. ಆದ್ರೆ ಇವತ್ತು ನನ್ನ ಕಣ್ಣು ಮುಂದೆನೆ ನನ್ನ ಆರಾಧ್ಯ ದೇವತೆ ಬಂದು ನಿಂತಿದ್ದಾರೆ. ಒಂದೇ ಒಂದ್ಸಲ ನಾನು ನಿಮ್ಮನ್ನ ನೋಡ್ಬಹುದಾ? ತಿರುಗ್ತೀರಾ ಪ್ಲೀಸ್ ಪ್ಲೀಸ್? ಹರೀಶ್, ನೀವಾ? ಹೌದು, ನಾನೇ. ನನ್ ತಮ್ಮ ಗಣಿನಾ? ನಿನ್ ತಮ್ಮ ನನ್ ಜೊತೆನೇ ಇದ್ದಾನೆ. ಎಲ್ಲಿ ನನ್ ತಮ್ಮ? ಎಲ್ಲಿ ನನ್ ತಮ್ಮ ಗಣಿ? ಗಣಿ ಏನಾಯ್ತಮ್ಮ ನಿನ್ಗೆ? ಗಣಿ ಗಣಿ ಎದ್ದಾಳು. ಗಣಿ ಏನಾಯ್ತು ನಿನಗೆ? ಗಣಿ ಗಣಿ ಎಚ್ಚರ ಮಾಡ್ಕೋ. ಗಣಿ ಗಣಿ ಎದ್ದೇಳಮ್ಮ. ಗಣಿ ಏನು ಮಾಡ್ದೆ ನನ್ನ ತಮ್ಮಂಗೆ? ಏನ್ ಮಾಡ್ದೆ ಅವನ್ಗೆ? ನಿಮ್ ತಮ್ಮನ್ಗೇನು ಆಗಿಲ್ಲ ಪಾರ್ವತಿ ಅವರೇ, ನಿದ್ರೆಗ್ ಜಾರಿದಾನಷ್ಟೇ. ಇನ್ ಸ್ವಲ್ಪ ಹೊತ್ನಲ್ಲೇ ಎಚ್ಚರ ಆಗ್ತಾನೆ. ನನ್ ತಮ್ಮನ್ ಯಾಕೆ ಕಿಡ್ನಾಪ್ ಮಾಡ್ದೆ? ಯಾಕೆ ಕಿಡ್ನಾಪ್ ಮಾಡ್ದೆ? ನಾನ್ ನಿಮ್ ತಮ್ಮನ್ನ ಕಿಡ್ನಾಪ್ ಮಾಡಿಲ್ಲ ಪಾರ್ವತಿ ಅವರೇ, ಬದಲಾಗಿ ಒಂದ್ ಬಲವಾದ ಕಾರಣದಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಷ್ಟೇ. ಇಲ್ಲ, ನಾನ್ ನಿನ್ ಮಾತನ್ನ ನಂಬಲ್ಲ. ನೀನೇನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ರೀತಿ ಮಾಡಿರೋದು. ಏನು ಅಂತ ಹೇಳು. ಹೇಳು ಅಂತ ಹೇಳದ್ನಲ್ಲ. ಪಾರ್ವತಿ ಅವರೇ, ದಯವಿಟ್ಟು ನನ್ನ ಮಾತನ್ನ ನಂಬಿ. ನಿಮ್ಮೇಲೆ ನನ್ಗೇನ್ ದ್ವೇಷ ಇದೆ? ಗಣಿನ ಇಲ್ಲಿ ಕರ್ಕೊಂಬಂದ್ರೆ ನೀವ್ ಇಲ್ಲಿಗೆ ಬರ್ತೀರಾ ಅಂತ ಯೋಚನೆ ಮಾಡಿ ಈ ನಿರ್ಧಾರ ಮಾಡ್ದೆ. ನನ್ನನ್ ಯಾಕೆ ನೋಡ್ಬೇಕು ನೀನು? ನನ್ ಹತ್ರ ಮಾತಾಡೋದಕ್ಕೆ ಏನಿದೆ? ನನಗೆ ನಿನ್ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅವತ್ತೇ ಹೇಳಿದೀನಿ ತಾನೆ. ನನಗ್ ಗೊತ್ತು ಪಾರ್ವತಿ ಅವರೇ, ನಿಮಗೆ ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂತ. ಆದ್ರೆ ನಾನ್ ನಿಮ್ಮ ಹತ್ರ ಮಾತಾಡ್ಲೇಬೇಕಿತ್ತು. ಆ ಸತ್ಯನ ಇವತ್ ನಿಮ್ಗೆ ಹೇಳೋ ಸಮಯ ಬಂದಿದೆ. ಪ್ಲೀಸ್ ನಾನು ಹೇಳೋದನ್ನ ಕೇಳಿ. ಏನು? ಏನ್ ಸತ್ಯ? ಬನ್ನಿ ತೋರಿಸ್ತೀನಿ. ಪಾರ್ವತಿ ಅವರೇ, ಇಷ್ಟು ದಿನದಿಂದ ಈ ಸತ್ಯ ಹೇಳಕ್ಕೆ ನಿಮ್ಮ ಹತ್ರ ತುಂಬಾ ಸಲ ಪ್ರಯತ್ನ ಪಟ್ಟೆ. ಆದ್ರೆ ಅದನ್ನ ಕೇಳಿಸ್ಕೊಳೋ ತಾಳ್ಮೆ ನಿಮ್ಗಿರ್ಲಿಲ್ಲ. ಆ ಸಂದರ್ಭ ಇವತ್ತು ಬಂದಿದೆ.
ಏನಿದು? ಆದಿತ್ಯ ಸರ್ ಆಫೀಸಲ್ಲಿರೋ ಅದೃಷ್ಟದ ಲೋಗೋ ಕಣ್ಗಳು ಇವೆ 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 ಇವೆ. ಆದಿತ್ಯ ಸರ್ ಯಾವ ಹುಡುಗಿಗೋಸ್ಕರ ಹಗಲು ರಾತ್ರಿ ಪರಿತಪಿಸಿದಾರೋ ಆ ಕಣ್ಗಳು ಇವೆ ಇವೆ. ಆದಿತ್ಯ ಸರ್ ನಿಜವಾಗ್ಲೂ ಮದ್ವೆ ಆಗ್ಬೇಕಾಗಿರೋ ಆ ಹುಡುಗಿ ಕಣ್ಗಳು ಇವೆ ಇವೆ. ನಾನು ನನ್ನ ಕೈಯಾರೆ ಫೋಟೋ ತೆಗೆದ ಆ ಸುಂದರ ಕಣ್ಗಳು ಇವೆ ಇವೆ. ಆದಿತ್ಯ ಸರ್ ಮನ್ಸಲ್ಲಿರೋ ಆ ಹುಡುಗಿ ಕಣ್ಗಳು ಇವೆ. ಅವ್ರ ಕನ್ಸಿನ ಕಣ್ಗಳು ಇವೆ. ಅವ್ರ ಹುಚ್ಚಿನ ತರ ಹಚ್ಕೊಂಡಿರೋ ಕಣ್ಗಳು ಈ ಹುಡುಗಿದೆ. ಅಲ್ಲ, ಎಲ್ಲಿಗೆ ಹೋಗಿದ್ರಿ ಅಂತ ಅಕ್ಕನ್ ಕೇಳಿದ್ರೆ ವಿಷಯನೇ ಹೇಳಿಲ್ವಲ್ಲ. ಮನೆಯವ್ರನ್ನೆಲ್ಲ ಕರ್ಕೊಂಡು ಅಕ್ಕ ಪಾರ್ಟಿಗೆ ಏನಾದ್ರು ಹೋಗ್ಬಿಟ್ಟಿದ್ರ? ಇಲ್ಲ, ನಮ್ಮ ಮನೆಯವರು ಮತ್ತೆ ಭಾವ ಮನೇಲೇ ಇದ್ದಾರೆ. ಪಾರ್ಟಿಗಂತೂ ಹೋಗಿರಕ್ ಸಾಧ್ಯನೇ ಇಲ್ಲ. ಎಲ್ಲಿಗೆ ಹೋಗಿದ್ರು ಅಂದ್ರೆ ನನ್ನ ಬಿಟ್ಟು 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ರು ಅನ್ಸುತ್ತೆ. ಅಯ್ಯೋ, ಎಂಥ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನನ್ನನ್ನು ಕರೆದಿದ್ರೆ ವೆರೈಟಿ ವೆರೈಟಿ ಊಟನ ಚೆನ್ನಾಗಿ ಬಾರಿಸ್ಬಿಡ್ಬೋದಾಗಿತ್ತು. ಹೋಟೆಲ್ಗೆ ಹೋಗಿದ್ದಿದ್ರೆ ಅಕ್ಕ ಯಾಕೆ ಬೇಜಾರಾಗಿ ಬರ್ತಿದ್ರು? ಇಲ್ಲ, ಏನೋ ನಡೆದಿದೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಏನಾಗಿರ್ಬೋದು? ಜನನಿ ಪ್ರೀತಿ ಏನಾದ್ರು ಜಗಳ ಮಾಡಿ ಅಕ್ಕ ಅವ್ರಿಬ್ರಿಗೂ ಸಂಧಾನ ಮಾಡಕ್ ಏನಾದ್ರು ಹೋಗಿರ್ಬೋದಾ? ಅಯ್ಯೋ ದೇವ್ರೆ, ಹಂಗೇನಾದ್ರು ಆಗಿದ್ರೆ ಅವ್ರಿಬ್ರು ದೂರ ಆಗೋದನ್ನ ನನ್ ಕಣ್ ತುಂಬಾ ನೋಡ್ಬೋದಾಗಿತ್ತು. ಆ ಜನನಿ ಬಂದಾಗಿಂದ ಈ ಮನೇಲಿ ನನ್ಗೆ ಗೌರವನೇ ಕಮ್ಮಿ ಆಗೋಗಿದೆ. ಹಿಂಗೆ ಮುಂದುವರೆದ್ರೆ ಒಂದಿನ ನನ್ನ ಕೈಗೆ ಬಕೆಟ್, ಇನ್ನೊಂದ್ ಕೈಗೆ ನನ್ ಲಗೇಜ್ ಕೊಟ್ಟು ಈ ಮನೆಯಿಂದ ಗೇಟ್ ಪಾಸ್ ಮಾಡೋದಂತೂ ಗ್ಯಾರಂಟಿ. ಆದ್ರೆ ಇದು ನಿಜಾನಾ? ನಾನ್ ಅನ್ಕೊಂಡಂಗೆ ಏನಾದ್ರು ಆಗಿದ್ಯಾ? ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರೀತು ಜನನಿ ಮಧ್ಯೆ ಏನಾದ್ರೂ ಜಗಳ ಬಂದ್ರೆ ಅವಳೇ ಅದನ್ನ ಮಾತಾಡ್ಕೊಂಡು ಸರಿ ಮಾಡ್ಕೊಂಡ್ಬಿಡ್ತಾಳೆ. ಮೂರನೇವರು ಅವರಿಬ್ಬರ ಮಧ್ಯೆ ಹೋಗಕ್ಕೆ ಚಾನ್ಸೇ ಕೊಡಲ್ಲ ಅವಳು. ಮತ್ತೇನಾಗಿರ್ಬೋದು? ನಮ್ ಸಂತ ಋಷಿಮುನಿ ಆದಿತ್ಯನ್ಗೇನಾದ್ರೂ ಸಮಸ್ಯೆ ಆಗಿದ್ಯಾ? ಏನು ಗೊತ್ತೇ ಆಗ್ತಿಲ್ವಲ್ಲ. ಒಟ್ಟಲ್ಲಿ ಎಲ್ರು ಸೇರ್ಕೊಂಡು ಏನೋ ದೊಡ್ಡ ಸಂಚೆ ಮಾಡ್ತಿದ್ದಾರೆ. ಅದೇನು ಅಂತ ಹೇಗ್ ತಿಳ್ಕೊಳ್ಳೋದು? ಯಾರನ್ನು ಕೇಳೋದು? ಹಾ, ಇದಕ್ಕೆ ಸರಿಯಾದ ಪ್ರಾಣಿ ಅಂದ್ರೆ ನನ್ನ ಪ್ರೀತಿಯ ಗಂಡ, ನನ್ ಗಂಡ ಮೋಹನ್. ನನ್ ಗಂಡ ಮೋಹನ್, ಏನ್ ಮಾಡ್ತಿದ್ದೀರಪ್ಪ? I love you so much. ಆದಿ, ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ, ಯಾವುದಕ್ಕಿಂತ ಹೆಚ್ಚಾಗಿ ನಾನೇ ನಿನ್ನನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಖುಷಿ ಪಡ್ತಿದ್ದೆ. ಆದ್ರೆ ಅದೊಂದು ದೊಡ್ಡ ಸುಳ್ಳು ಅನ್ನೋದನ್ನ ನೀನಿವತ್ತು ನಿರೂಪಿಸ್ಬಿಟ್ಟೆ. ಯಾಕಪ್ಪ?
ಯಾಕೋ ಹೀಗ್ ಮಾಡ್ತಿ? ಈ ಅಮ್ಮನ ಹತ್ರ ನಿನಗೆ ಸ್ವಾತಂತ್ರ್ಯ ಇಲ್ವಾ? ನನ್ ಒಂದ್ ಮಾತು ಹೇಳಕ್ಕಾಗ್ತಿರ್ಲಿಲ್ವಾ? ಆ ಹುಡುಗಿ ಬಗ್ಗೆ ನಿನ್ ಮನ್ಸಲ್ಲಿ ಇಷ್ಟೆಲ್ಲ ಆಸೆ ಪ್ರೀತಿ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲಪ್ಪ. ಯಾಕಪ್ಪ ಹೀಗ್ ಮಾಡ್ದೆ? ಯಾಕೆ ನನ್ನ ಹತ್ರ ಒಂದ್ ಮಾತು ಹೇಳಲಿಲ್ಲ? ನನ್ನ ಖುಷಿಗೋಸ್ಕರ ನನ್ನ ಮನಸ್ಸಿಗೆ ಬೇಜಾರ ಆಗ್ಬಾರ್ದು ಅಂತ ನಿನ್ನ ಮನಸ್ಸಿನ ವಿಚಾರನ ನನ್ನಿಂದ ಮುಚ್ಚಿಟ್ಬಿಟ್ಟೇನಪ್ಪ. ಈಗ ನನಗೆ ನನ್ನ ಬಗ್ಗೆನೇ ಪ್ರಶ್ನೆ ಮೂಡ್ತಾ ಇದೆ. ನಾನು ಆದಿಗೆ ಅವನ ಮನಸ್ಸನ್ನ ತೊರೆದು ಮಾತಾಡುವಂತ ಸ್ವಾತಂತ್ರ್ಯ ಕೊಟ್ಟಿಲ್ವಾ? ಆದ್ರೂ ಆದಿ ಯಾಕೆ ಹೀಗ್ ಮಾಡ್ದ? ಇಂಥ ಒಂದು ದೊಡ್ಡ ಸತ್ಯನ ಮನ್ಸೊಳಗಡೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಮುಚ್ಚಿಟ್ಕೊಂಡ್ಬಿಟ್ಟಿಯಲ್ಲಪ್ಪ. ನಿನ್ನಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಅದೇ ನಿರೀಕ್ಷೆ ಮಾಡಿರ್ಲಿಲ್ಲ. ಅದೇ ಅದೇ ಇನ್ ಮುಂದೆ ಯಾವ ರೀತಿ ನಾನು ನಿನ್ ಮುಖ ನೋಡೋದಪ್ಪ? ಯಾವ ಮನಸ್ಥಿತಿ ಇಟ್ಕೊಂಡು ನಿನ್ ಜೊತೆ ಮಾತಾಡ್ಲಿ? ಇದನ್ನ ನಮ್ಮ ಯಜಮಾನ್ರು ಪ್ರೀತಿಯಿಂದ ನನ್ ಕಾಲಿಗೆ ಕಟ್ಟಿದ್ದು. ಇದನ್ನ ನಿನ್ ಹತ್ರನೇ ಇರೋದಕ್ ಬಿಟ್ಬಿಡ್ತೀನಾ? ಏನೋ ಅವತ್ತು ತುಂಬಾ ಬೇಜಾರಾಗಿತ್ತು ಅಂತ ನಿನ್ ಹತ್ರ ಇಟ್ಟಿದ್ದೆ, ಅದಕ್ಕೆ ನೀನೇ ಇಟ್ಕೊಂಡ್ಬಿಡದಾ? ಏ ಹೂವೆ, ನಮ್ಮ ಯಜಮಾನ್ರು ನನಗ್ ಗೆಜ್ಜೆ ಮಾತ್ರ ಕಟ್ಟಿಲ್ಲ. ಇಲ್ ನೋಡು, ನನ್ ಕೊರಳಿಗೆ ತಾಳಿನ ಕಟ್ಟಿದ್ದಾರೆ. ಶ್ರೀಮತಿ ಯಜಮಾನ್ರೆ, ನೀವಾ? ನಾನೇ, ನಿನ್ನ ಪ್ರೀತಿಯ ಕಲ್ಪನೆಯ ಆದಿ, ನಿನ್ನ ಪ್ರೀತಿಯ ಗಂಡ, ಯಜಮಾನ. ಅಲ್ಲಲ್ಲ, ನಿನ್ನ ಪ್ರೀತಿಯ ಯಜಮಾನ್ರು. ನೀವ್ ಹೇಗ್ ಬಂದ್ರಿ? ನೀನ್ ನನ್ನ ನೆನೆಸ್ಕೊಂಡ್ಯಲ್ಲ, ಅದಕ್ಕೆ ಬಂದೆ. ಅಂದ್ರೆ ನಾನ್ ನೆನ್ಸ್ಕೊಂಡ್ರೆ ನೀವು ಬರ್ತೀರಾ? ನೀನ್ ಯಾವಾಗ ನನ್ನ ಮನಸ್ಫೂರ್ತಿ ನೆನೆಸ್ಕೊಳ್ತೀಯೋ ಅವಾಗ ನಾನು ನಿನ್ ಮುಂದೆ ಹಾಜರಿರ್ತೀನಿ, ಆಯ್ತಾ? ಆಯ್ತು. ಆದ್ರೆ ಯಜಮಾನ್ರೆ, ನೀವ್ ಯಾಕೆ ನನ್ನ ಶ್ರೀಮತಿ ಅಂತ ಇದ್ದೀರಾ? ನನ್ನ ಹೆಸರು ಪಾರ್ವತಿ ತಾನೆ? ನಿನ್ ಹೆಸರು ಪಾರ್ವತಿ ಅಂತಾನೆ, ಹಾಗಂತ ಎಲ್ರೂ ಕರೀತಾರೆ. ನಾನು ವಿಶೇಷವಾಗಿ ಪ್ರೀತಿಯಿಂದ ಶ್ರೀಮತಿ ಅಂತ ಕರಿತೀನಿ. ಯಾಕೆ, ನಿನ್ಗೆ ಹಾಗೆ ಕರೆಯೋದು ಇಷ್ಟ ಇಲ್ವಾ? ಇಷ್ಟ ಆಗುತ್ತೆ, ಹಾಗೆ ಕರೀರಿ. ನಾನ್ ನಿಮ್ಮನ್ನೇನಂತ ಕರೀಲಿ? ನೀನ್ ಯಾವಾಗ್ಲೂ ಪ್ರೀತಿಯಿಂದ ಕರಿತೀಯಲ್ಲ, ಯಜಮಾನ್ರೇ ಅಂತ.
ಹಾಗೆ ಕರಿ, ಹಾಗೆ ನನ್ಗಿಷ್ಟ. ಯಾಕೆ ಅಂದ್ರೆ ಹಾಗೆ ನನಗೆ ಯಾರು ಕರಿಯಲ್ಲ ನಿನ್ನ ಬಿಟ್ರೆ. ಆಯ್ತು ಯಜಮಾನ್ರೆ. ಆದ್ರೆ ಇದೇನಿದು ಆಶ್ಚರ್ಯ, ನನಗ್ ತಾಳಿ ಕಟ್ಟುವಾಗ ಹಾಕೊಂಡಿದ್ ಬಟ್ಟೆಲೆ ಬಂದಿದ್ದೀರಾ? ನಿನಗಿಷ್ಟ ಆಗ್ಲಿ ಅಂತ. ಚೆನ್ನಾಗಿದ್ಯಾ? ಯಜಮಾನ್ರೆ, ಇವತ್ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ? ನೀವ್ ಇಷ್ಟಪಡ್ತಿರೋ ಆ ಕಣ್ಣಿನ ಹುಡ್ಗಿ ನಾನೇ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ. ಆ ಕಣ್ಣಿನ ಹುಡುಗಿ ನೀನೇ ಆಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಶ್ರೀಮತಿ. ಥ್ಯಾಂಕ್ಸ್. ಯಾಕೆ? ನನ್ ಜೀವನದಲ್ಲಿ ನೀನ್ ಬಂದ್ಯಲ್ಲ ಅದಕ್ಕೆ. ನಿಮ್ಮನ್ನ ನನ್ನ ಯಜಮಾನ್ರಾಗ್ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ ಯಜಮಾನ್ರೆ. ಇಲ್ಲ, ನಿನ್ನ ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ಶ್ರೀಮತಿ, ನಾನಿನ್ನು ಹೊರಡ್ಲಾ? ಯಾಕೆ ನನ್ ಶ್ರೀಮತಿ ಮುಖದಲ್ಲಿ ಮುನ್ಸು? ಮತ್ತೆ ಈಗ ತಾನೇ ಬಂದು ಆಗ್ಲೇ ಹೊರಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಬರ್ತೀನಲ್ಲ. ಮತ್ತೆ ಯಾವಾಗ ಬರ್ತೀರಾ? ನೀನ್ ಯಾವಾಗ ನನ್ನ ನೆನೆಸ್ಕೊಳ್ತೀಯೋ ಅವಾಗ.